ಮುಂದಿನ ರಾಶಿ ನಾವು ನೋಡ್ತಾ ಹೋಗೋಣ ಗುರುಗಳೇ. ಕನ್ಯಾ ರಾಶಿ ಯಾವ ರೀತಿ ಇದೆ, ಮಾಸ ಭವಿಷ್ಯ ಯಾವ ರೀತಿ ಇದೆ ಅಂತ ಹೇಳಿ ತಿಳಿಸ್ಕೊಡಿ ಗುರುಗಳೇ. ಖಂಡಿತಮ್ಮ. ಸೊ ಕನ್ಯಾ ರಾಶಿ ವಿಚಾರ ನೋಡಿದ್ದಾದಲ್ಲಿ ಸಪ್ತಮದಲ್ಲಿರತಕ್ಕಂಥ ಕುಜ, ಸಪ್ತಮದಲ್ಲೇ ಇರತಕ್ಕಂಥ ನೀಚ ಬುಧ, ಅಷ್ಟಮದಲ್ಲಿರತಕ್ಕಂಥ ರವಿ ಮತ್ತು 9ನೇ ಮೇಲಿರತಕ್ಕಂಥ ಶುಕ್ರ. ಸೊ ಶುಕ್ರ ಬಿಟ್ಟರೆ ಹೆಚ್ಚು ಕಡಿಮೆ ನಿಮಗೆ ಯಾವ ಗ್ರಹಗಳು ನಿಮಗೆ ಸಪೋರ್ಟಿವ್ ಆಗಿಲ್ಲ. ನಿಮ್ಮ ರಾಷ್ಟ್ರಾಧಿಪತಿ ಕರ್ಮಸ್ಥಾನಾಧಿಪತಿ ಆಗಿರತಕ್ಕಂಥ ಬುಧ ಸಪ್ತಮ ಸ್ಥಾನದಲ್ಲಿ ನೀಚನಾಗಿರೋದ್ರಿಂದ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡುವಂಥವ್ರು ತುಂಬ ಕೇರ್ಫುಲ್ ಆಗಿರಬೇಕು ಈ ಸಮಯದಲ್ಲಿ. ಸೊ ನೀವೇನೇ ದುಡ್ಡು ಕಾಸಿನ ವ್ಯವಹಾರಗಳು ಮಾಡ್ತೀರಾ, ಎಲ್ಲೋ ಒಂದು ಕಡೆ ಸ್ವಲ್ಪ ನಂಬಿಕೆಯ ಒಂದು ಕೊರತೆ ಆಗುವಂಥ ಒಂದು ಸಾಧ್ಯತೆ ಮತ್ತು ನಿಮ್ಮನ್ನು ನಿಮ್ಮ ಪಾರ್ಟ್ನರ್ಸು ಸ್ವಲ್ಪ ಟೇಕನ್ ಫಾರ್ ಗ್ರಾಂಟೆಡ್ ಅನ್ನೋ ರೀತಿಯಲ್ಲಿ ತೊಗೊಳ್ಳುವಂಥ ಒಂದು ಸಾಧ್ಯತೆ ಇರುತ್ತೆ. ಸಪ್ತಮದಲ್ಲಿರತಕ್ಕಂಥ ಕುಜಾನು ಅಷ್ಟೇ, ವಿಶೇಷವಾಗಿ ಎಷ್ಟೋ ಸಲ ಗಂಡ ಹೆಂಡತಿ ಇಬ್ಬರೂ ಸೇರಿ ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಇಬ್ಬರದ್ದು ಇನ್ವೆಸ್ಟ್ಮೆಂಟ್ಸ್ ಇರುತ್ತೆ, ಇಬ್ಬರದ್ದು ಸಹ ಅದರಲ್ಲಿ ಸ್ಟೇಕ್ಸ್ ಇರುತ್ತೆ. ಈ ಸಮಯದಲ್ಲಿ ವಿನಾಕಾರಣ ಘರ್ಷಣೆಗಳು ಗಂಡ ಹೆಂಡತಿ ಮಧ್ಯದಲ್ಲಿ ಆಗುತ್ತೆ. ಯಾರ್ಯಾರು ಪಾರ್ಟ್ನರ್ಸ್ ಆಗಿ ಬಿಸ್ನೆಸ್ ಪಾರ್ಟ್ನರ್ಸ್ ಆಗಿರ್ತಕ್ಕಂಥ ಗಂಡ ಹೆಂಡತಿ ಇರ್ತೀರ ಅವರುಗಳು ಕೇರ್ಫುಲ್ ಆಗಿರಿ. ಯಾವತ್ತೋ ನೀವು ಕೊಟ್ಟಿರ್ತೀರ ನಿಮ್ಮ ಗಂಡಂಗೆ ದುಡ್ಡು, ಸೊ ಅದನ್ನು ಇವತ್ತು ನೀವು ಕೇಳ್ತೀರಾ, ಕೇಳಿದ್ದೇ ಒಂದು ದೊಡ್ಡ ತಪ್ಪಾಗಿ ಹೋಗುತ್ತೆ. ಅವರು ಅದಕ್ಕೆ ಉರಿದು ಬೀಳ್ತಾ ಇರ್ತಾರೆ, ಅವ್ರು ಈಗೋ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದನ್ನು ವ್ಯವಹಾರವಾಗಿ ನೋಡೋದಿಲ್ಲ, ವ್ಯವಹಾರ ಸಂಬಂಧ ಎರಡನ್ನು ಮಿಕ್ಸ್ ಮಾಡಿಕೊಂಡು ಒಂದಕ್ಕೊಂದು ಮಾತುಕತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಕೇರ್ಫುಲ್ ಆಗಿರಬೇಕು ಈ ವಿಷಯದಲ್ಲಿ. ಅದೇ ಪ್ರಕಾರ ಅಷ್ಟಮದಲ್ಲಿರ್ತಕ್ಕಂಥ ರವಿ, ಇಲ್ಲಿ ರವಿ ಉಚ್ಚನಾಗಿದ್ದರೂ ಸಹ ಅಷ್ಟಮ ಸ್ಥಾನದಲ್ಲಿರೋದ್ರಿಂದ ನಿಮಗೆ ಅನುಕೂಲ ಅನ್ನುವಂಥದ್ದು ಏನೂ ಆಗೋದಿಲ್ಲ. ಹಳೆಯ ಸಮಸ್ಯೆಗಳೆಲ್ಲ ಮತ್ತೆ ಹೊಸದಾಗಿ ಯಾರೋ ಕೆದಕಿಬಿಟ್ಟು ನಿಮ್ಮ ಮೇಲೆ ಹೊಸ ಕೇಸುಗಳು ಹಾಕುವಂಥದ್ದು, ಯಾವತ್ತೋ ನೀವು ರೂಲ್ಸ್ ವೈಲೇಟ್ ಮಾಡಿರ್ತೀರ, ಅದಕ್ಕೆ ಇವತ್ತು ನೋಟಿಸ್ ಬರುವಂಥ ಒಂದು ಸಾಧ್ಯತೆಗಳು, ಈ ಥರದ್ದೆಲ್ಲ ತುಂಬ ಸಮಸ್ಯೆಗಳು ಕಾಣಿಸ್ತಾ ಇದೆ. ಇದೆಲ್ಲದರಿಂದ ಹೊರಗಡೆ ಬರಬೇಕು ನೀವು ಅಂತಂದರೆ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಪಾರಾಯಣವನ್ನು ಮಾಡ್ಕೋಬೇಕಾಗುತ್ತೆ. ರಾಮ ಪಟ್ಟಾಭಿಷೇಕವನ್ನು ಯಾವುದಾದ್ರೂ ರಾಮನ ಸನ್ನಿಧಾನದಲ್ಲಿ ಮಾಡಿಸಿ ವಿಶೇಷವಾದ ಲಾಭವನ್ನು ಪಡ್ಕೊಳ್ತೀರಾ. ಅದರಲ್ಲೂ ಕನ್ಯಾ ರಾಶಿಯವರು ವಿಶೇಷವಾಗಿ ನಾನು ಹೇಳ್ತೀನಿ, ಒಂದಷ್ಟು ಜನ ಗೌರ್ಮೆಂಟ್ ಆಫೀಸರ್ಸ್ ಆಗಿರ್ಬೋದು ಅಥವಾ ಯಾವುದಾದ್ರು ದೊಡ್ಡ ಹುದ್ದೆನಲ್ಲಿರ್ತಕ್ಕಂಥ ವ್ಯಕ್ತಿಗಳಾಗಿರ್ಬೋದು, ಟೆಂಪರರಿ ಸಸ್ಪೆನ್ಷನ್ ಅಂತ ಆಗಿರುತ್ತೆ, ಸಸ್ಪೆಂಡ್ ಆಗಿರ್ತಾರೆ, ಜಾಬಿಂದ ಡಿಸ್ಮಿಸ್ ಆಗಿರ್ತಾರೆ. ಆ ಥರದವರು ಈ ಸಮಯದಲ್ಲಿ ರಾಮ ಪಟ್ಟಾಭಿಷೇಕ ಪೂಜೆಯನ್ನು ಮಾಡಿಸಿ ನಿಮ್ಮ ಕಳೆದುಕೊಂಡಿರ್ತಕ್ಕಂಥ ಪೊಸಿಷನ್ನ ಮತ್ತೆ ಗಳಿಸ್ಕೊಡ್ತೀರಾ. ಚೆನ್ನಾಗಿದೆ ನಿಮಗೆ. ಮತ್ತು ಯಾವುದೇ ಕಾರಣಕ್ಕೂ ಅಷ್ಟೇ ಈ ಸಮಯದಲ್ಲಿ ಕೋರ್ಟ್ ಕೇಸ್ಗಳಿಗೆ ಹಾಜರಾಗೋದಕ್ಕೆ ಹೋಗಬೇಡಿ. ಒಂದು ಪರ್ಮಿಷನ್ ತೊಗೊಳ್ಳಿ. ಏನಾದರೂ ಕೋರ್ಟ್ ಕೇಸುಗಳು ನಡೀತಾ ಇದೆ ಅಂತಂದರೆ ಅಷ್ಟಮದಲ್ಲಿರ್ತಕ್ಕಂಥ ರವಿ ನಿಮಗೆ ಹಾನಿಯನ್ನೇ ತಂದು ಕೊಡ್ತಾನೆ. ನಿಮಗೆ ಅವನು ಹುಚ್ಚನಾಗಿದ್ದರೂ ಸಹ ನಿಮಗೆ ಜಡ್ಜ್ಮೆಂಟ್ ಕೊಡಬೇಕಾಗಿರ್ತಕ್ಕಂಥ ಜಡ್ಜ್ ಮೂಡ್ ಹೇಗಿರುತ್ತೆ, ನಿಮ್ಗೆ ಆಪೋಸಿಟ್ ಆಗಿರ್ತಕ್ಕಂಥ ಲಾಯರ್ ಯಾವ ರೀತಿ ಕ್ವಶನ್ ಕೇಳ್ತಾನೆ ನಾವು ಹೇಳೋದಕ್ಕಾಗೋದಿಲ್ಲ. ಎಲ್ಲ ನಿಮ್ಗೆ ಉಲ್ಟಾ ಹೊಡೆಯುವಂಥ ಸಾಧ್ಯತೆ ಇರುತ್ತೆ. ಏನಾದರೂ ಹೀರಿಂಗ್ ಬಂದಿದೆಯಾ, ಕೋರ್ಟಲ್ಲಿ ಅಪಿಯರ್ ಆಗಬೇಕು ಅಂತ ನಿಮ್ಗೆ ನೋಟಿಸ್ ಬಂದಿದೆಯಾ, ಪೋಸ್ಟ್ಪೋನ್ ಮಾಡಿ. ನಿಮ್ಮ ಲಾಯರ್ಗೆ ಹೇಳಿಬಿಡಿ, ಏನೋ ಒಂದು ರೀಸನ್ ಹೇಳಿಬಿಟ್ಟು ಪೋಸ್ಟ್ಪೋನ್ಮೆಂಟ್ ತೊಗೊಳ್ಳಿ. ಮುಂದಿನ ತಿಂಗಳು ಮೇನಲ್ಲಿ ಒಳ್ಳೆ ಪ್ಲಾನೆಟರಿ ಪೊಸಿಷನ್ಸ್ ಇರುತ್ತೆ, ಆ ಟೈಮಲ್ಲಿ ಹೋಗಿ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ. ಆದರೆ 9ನೇ ಮೇಲಿರತಕ್ಕಂಥ ಶುಕ್ರ ಮಾತ್ರ ನಿಮಗೆ ಗೇಮ್ ಚೇಂಜರ್ ಆಗ್ತಾನೆ. ಎಲ್ಲ ಸಮಸ್ಯೆಗಳಿಂದ ನಿವಾರಣೆಯನ್ನು ತಂದುಕೊಡ್ತಾನೆ. ಅಗೋಚರವಾದ ಶಕ್ತಿ ನಿಮ್ಮನ್ನು ಕಾಪಾಡುತ್ತೆ, ಸ್ತ್ರೀ ರೂಪದಲ್ಲಿ ಬಂದ್ಬಿಟ್ಟು ನಿಮ್ಮನ್ನು ಕಾಪಾಡುತ್ತೆ. ನಿಮ್ಮ ಮನೇಲಿರ್ತಕ್ಕಂಥ ಹೆಣ್ಮಕ್ಳಾಗಿರ್ಬೋದು ಅಥವಾ ನಿಮ್ಮ ಅಕ್ಕ ತಂಗೀರಾಗಿರ್ಬೋದು, ನಿಮ್ಮ ಒಡ ಹುಟ್ಟಿದವರಾಗಿರ್ಬೋದು, ಯಾರೋ ಒಬ್ಬರು ನಿಮ್ಗೆ ಸಪೋರ್ಟನ್ನು ಮಾಡ್ತಾರೆ. ವಿಶೇಷವಾಗಿ ಮನೆಯಲ್ಲಿ ಹೆಣ್ಮಕ್ಳಿದ್ರೆ ಪ್ರತಿದಿನ ಬೆಳಗ್ಗೆ ಹೋಗೋದಕ್ಕೆ ಮುಂಚೆ ಅವ್ರ ಜೊತೆ ಒಂದು 5 ನಿಮಿಷ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಅವ್ರಿಗೊಂದು ಸಂತೋಷ, ಒಂದು ಸಮಾಧಾನ ಕೊಟ್ಬಿಟ್ಟು ಹೋಗಿ. ಆ ಒಂದು ಎಮೋಷನ್ ನಿಮ್ಮನ್ನು ಯಾವ ರೀತಿ ನಿಮಗೆ ಕಾಪಾಡುತ್ತೆ ಅನ್ನೋದು ದಿನವಿಡೀ ನಿಮಗೆ ನಂಗೆ ಗೊತ್ತಾಗುತ್ತೆ. ನಿಮ್ಮ ಮನೇಲಿರ್ತಕ್ಕಂಥ ಹೆಣ್ಮಕ್ಳೇ ಆ ಸ್ತ್ರೀ ದೇವತಾ ಸ್ವರೂಪಗಳೇ ನಿಮ್ಮನ್ನು ಕಾಯ್ತಕ್ಕಂಥ ವಿಶೇಷವಾದ ದೇವತಾ ಮೂರ್ತಿಗಳಾಗಿರ್ತಾರೆ ಈ ತಿಂಗಳಲ್ಲಿ. ಅವರೆಲ್ಲರನ್ನೂ ಸಂತೋಷವಾಗಿಡಿ, ನೀವು ಚೆನ್ನಾಗಿರ್ತೀರ. ಧನ್ಯವಾದ ಗುರುಗಳೇ. ಕನ್ಯಾ ರಾಶಿ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ ನಮ್ಮ ವೀಕ್ಷಕರಿಗೆ.